ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಸದ್ದು ಕನ್ನಡ ಚಿತ್ರರಂಗದಲ್ಲಿ ಜೋರಾಗಿದೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ರಿಲೀಸ್ ಆದಂತಹ ಟ್ರೇಲರ್ ಧೂಳೆಬ್ಬಿಸ್ತಾ ಇದೆ. ದರ್ಶನ್ ಆರ್ಭಟ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದೆ. ಆಕ್ಷನ್ ಪ್ಯಾಕ್ ಟ್ರೇಲರ್ ಹವಾ ಮುಂದುವರಿತಾ ಇದೆ. ಸದ್ಯ 16 ಮಿಲಿಯನ್ ವ್ಯೂಸ್ ಅನ್ನ ಗಳಿಸಿ ರೇಸ್ ಕುದುರೆ ಹಾಗೆ ಮುನ್ನುಗ್ತಾ ಇದೆ ಕಾಟೇರ ಟ್ರೇಲರ್. 24 ಗಂಟೆಗಳಲ್ಲಿ ಕಾಟೇರ ಟ್ರೇಲರ್ ಯೂಟ್ಯೂಬ್ನಲ್ಲಿ ದಾಖಲೆ ಬರೆದಿದೆ. ಮೊದಲ 24 ಗಂಟೆಗಳಲ್ಲಿ ಬರೋಬ್ಬರಿ 1,20,00,000ಕ್ಕೂ ಹೆಚ್ಚು ವ್ಯೂಸ್ ಅನ್ನ ಸಾಧಿಸಿದೆ. ಈ ಮೂಲಕ 24 ಗಂಟೆಗಳಲ್ಲಿ ಅತಿ ಹೆಚ್ಚು ವ್ಯೂಸ್ ಸಾಧಿಸಿದಂತ ಕನ್ನಡ ಸಿನಿಮಾ ಟ್ರೇಲರ್ಗಳಲ್ಲಿ 2ನೇ ಸ್ಥಾನವನ್ನ ಪಡ್ಕೊಂಡಿದೆ. 1,80,00,000 ವ್ಯೂಸ್ ಗಳಿಸಿದಂತ KGF 2 ಚಿತ್ರದ ಟ್ರೇಲರ್ ಮೊದಲ ಸ್ಥಾನದಲ್ಲಿದೆ. ಇನ್ನು 1 ಕೋಟಿ ವ್ಯೂಸ್ ಸಾಧಿಸಿದ ದರ್ಶನ್ ನಟನೆಯ ಯಜಮಾನ ಟ್ರೇಲರ್ 3ನೇ ಸ್ಥಾನದಲ್ಲಿದೆ. ಇನ್ನು ಕಳೆದ 2 ದಿನಗಳಿಂದ ಯೂಟ್ಯೂಬ್ ಟ್ರೆಂಡಿಂಗ್ ನ ಮೊದಲ ಸ್ಥಾನದಲ್ಲಿ ಕಾಟೇರ ಟ್ರೇಲರ್ ಸದ್ದು ಮಾಡ್ತಾನೆ ಇದೆ. ಪವರ್ ಪ್ಯಾಕ್ ಟ್ರೇಲರ್ಗೆ ಪರಭಾಷಿಕರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು 24 ಗಂಟೆಗಳಲ್ಲಿ ಅತಿ ಹೆಚ್ಚು ಲೈಕ್ ಇಟ್ಟಿಸಿದಂತ ಕನ್ನಡ ಸಿನಿಮಾಗಳ ಟ್ರೇಲರ್ಗಳ ಪಟ್ಟಿಯಲ್ಲಿ ಕಾಟೇರಾಗೆ 5ನೇ ಸ್ಥಾನ ಸಿಕ್ಕಿದೆ. 24 ಗಂಟೆಗಳಲ್ಲಿ KGF 2 ಚಿತ್ರದ ಟ್ರೇಲರ್ 7 ಲಕ್ಷಕ್ಕೂ ಅಧಿಕ ಲೈಕ್ಸ್ ಅನ್ನ ಪಡೆದಿತ್ತು. ಇನ್ನು ಕ್ರಾಂತಿ 3,95,000 ಲೈಕ್ ಅನ್ನ ಪಡೆದಿತ್ತು. ಇನ್ನು ಅಪ್ಪು ಅವರ ಗಂಧದ ಗುಡಿ ಚಿತ್ರದ ಟ್ರೇಲರ್ 3,94,000 ಲೈಕ್ಸ್ ಅನ್ನ ಗಳಿಸಿತ್ತು. ಇನ್ನು ಕಿಚ್ಚ ಅವರ ವಿಕ್ರಾಂತ್ ರೋಣದ ಟ್ರೇಲರ್ಗೆ 3,83,000 ಲೈಕ್ ಸಿಕ್ಕಿದ್ರೆ ಕಾಟೇರ ಟ್ರೇಲರ್ಗೆ 3,77,000 ಲೈಕ್ ಸಿಕ್ಕಿದೆ. ಅಲ್ಲಿಗೆ 5ನೇ ಸ್ಥಾನವನ್ನ ಪಡ್ಕೊಂಡಿದೆ. ಶನಿವಾರ ರಾತ್ರಿ ತಡವಾಗಿ ಕಾಟೇರ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿತ್ತು. ಟ್ರೇಲರ್ ರಿಲೀಸ್ ಟೈಮ್ ಅನೌನ್ಸ್ ಮಾಡದೆ ಸಿಎಂ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಮಾಡ್ತಿದ್ದಂತೆ ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಆಗಿತ್ತು. ಒಟ್ನಲ್ಲಿ ಕಾಟೇರ ಟ್ರೇಲರ್ ಸಿನಿ ರಸಿಕರ ಗಮನ ಸೆಳೆದಿದೆ. ಸಿನಿಮಾ ನೋಡಬೇಕು ಅಂತ ಎಲ್ರಿಗೂ ಕೂಡ ಕಾತರತೆ ಹೆಚ್ಚಾಗಿದೆ. ಈ ನಮ್ಮ ಕಂಟೆಂಟ್ ಇಷ್ಟವಾದ್ರೆ ಮಾತ್ರ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪ್ರೀತಿಯ ಲೈಕ್ ಇರಲಿ. ನಮಸ್ಕಾರ.